ಮೇ 4 ಏನ್ ಹೇಳು ಫಲಿತಾಂಶ. ಸೊ ಫಲಿತಾಂಶ ಹೊರಗೆ ಬೀಳ್ತಿದ್ದಂಗೆ ಒಂದು ನಿಮ್ಗೆ 11 ಗಂಟೆಗೆ ಟ್ರೆಂಡ್ ಗೊತ್ತಾಗುತ್ತೆ. 12 ಗಂಟೆಗೆಲ್ಲ ಫಲಿತಾಂಶ ಪ್ರಕಟ ಆಗತ್ತೆ. 12 ಗಂಟೆ ಮೇಲೆ ಎಷ್ಟು ಗಂಟೆಗೆ ಡೆಲ್ಲಿ ಫ್ಲೈಟ್ ಐತೋ ನನಗೆ ಗೊತ್ತಿಲ್ಲ. ಎಲ್ಲ ಬರೀ ನೀವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತಿಕ್ಕೋಬೇಡ್ರಿ. ಎಲ್ಲ ಸತೀಶ್ ಜಾರಕಿಹೊಳಿ ಒಳನು ರೈಟ. ಯಾಕೆ ಹೇಳ್ರಿ, ಅವ್ರಿಗೀಗ ಅರ್ಜೆಂಟ್ KPCC ಅಧ್ಯಕ್ಷರಾಗಬೇಕಾಗಿತ್ತು. ಅವ್ರಿಗೆ ಅವರು ರೈಟ್, ಎಲ್ಲಾ ಕ್ಯಾಬಿನೆಟ್ ಸಚಿವರು ರೈಟ್, ಯಾಕಂದ್ರೆ ಅವ್ರಿಗೆ ತಮ್ಮ ಸ್ಥಾನ ಉಳಿಸ್ಕೊಳ್ಬೇಕಾಗೈತಿ. ಇನ್ನು ಉಳಿದ ಶಾಸಕರು ಅವರು ರೈಟ್, ಯಾಕಂದ್ರೆ ಅವ್ರಿಗೆ ಮಂತ್ರಿ ಆಗ್ಬೇಕಾಗಿತ್ತು. ಇನ್ನು ಉಳಿದವರು ಒಂದಿಷ್ಟು ಜನ ಅವರು ರೈಟ, ಯಾಕಂದ್ರೆ ಅವರು ನಿಗಮ ಮಂಡಳಿ ಅದು ಇದು ರಿಶಫಲ್ ಆಗ್ಬೇಕಾಗಿತ್ತು. ಯಾರು ಇರಲ್ಲ ಮೇ 4ಕ್ಕೆ. ಸಂಜೆ ಅಷ್ಟ್ರಾಗ ಮುಗೀತು, ಫುಲ್ ಖಾಲಿ. ಯಾಕಂದ್ರೆ ಮೇ 4 ಡೆಡ್ಲೈನ್. ಮೇ 4 ಎದಕ್ಕೆ ಡೆಡ್ಲೈನ್? ನಾಯಕತ್ವ ಬದಲಾವಣೆಗೆ ಡೆಡ್ಲೈನ್, ಸಚಿವ ಸಂಪುಟ ಪುನಾರಚನೆಗೆ ಡೆಡ್ಲೈನ್, ಅಧ್ಯಕ್ಷರ ಸ್ಥಾನಕ್ಕೆ ಡೆಡ್ಲೈನ್, ಮುಸ್ಲಿಂ ಭಿನ್ನಮತ ಸ್ಫೋಟಕ್ಕೂ ಡೆಡ್ಲೈನ್. ಸೊ ಮೇ 4ರ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆ. ರಜೆಗಿಜೆ ಹಾಕದಿದ್ರಿ ಈಗ ಹಾಕ್ಬಿಡ್ರಿ. ಮತ್ತೆ ಮೇ 4ರ ಮೇಲೆ ದಿನ ಡ್ರಾಮಾನೇ. ಮತ್ತೆ ಪ್ರತಿ ದಿನ ಡ್ರಾಮಾನೇ.